ಗಂಗಾವತಿ ನಗರದ ಲಿಂಗರಾಜ್ ಕ್ಯಾಂಪ್ನಲ್ಲಿರುವ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಉಪಹಾರ ಕಟ್ಟಡ ಶೌಚಾಲಯ ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳು ತೀವ್ರವಾಗಿರುವ ಹಿನ್ನೆಲೆ ವಿದ್ಯಾರ್ಥಿನಿಯರು ಎಸ್ಎಫ್ಐ ನೇತೃತ್ವದಲ್ಲಿ ಗಂಗಾವತಿ ತಾಲೂಕಾ ಕಚೇರಿ ಎದುರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಈಚನಾಳ್, ಹಲವು ಬಾರಿ ತಾಲೂಕಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿದರು. ಇವತ್ತೇನು ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಗಂಗಾವತಿ ನಗರದ ಒಂದು ಇಸ್ಲಾಂಪುರದಲ್ಲಿ ಲಿಂಗರಾಜ್ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಬಾಲಕಿಯರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು ಪೌಷ್ಟಿಕ ಆಹಾರವನ್ನು ನೀಡದೆ ಅಪೌಷ್ಟಿಕ ಆಹಾರವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲದೆ ಇಲ್ಲಿ ಪುಂಡ ಪೋಖರಿಗಳು ಹಾಸ್ಟೆಲ್ ಅಲ್ಲಿ ಬರ್ತಾರೆ ಮತ್ತು ಹಾಸ್ಟೆಲ್ ಅಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ 100 ವಿದ್ಯಾರ್ಥಿಗಳಿಗೆ ಆಗುವಷ್ಟು ಕಟ್ಟಡ ಕೂಡ ಇಲ್ಲ. ಮತ್ತೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಂಪೂರ್ಣವಾಗಿ ಯಾವು ಕೂಡ ಇಲ್ಲ. ಕುಡಿಯ ನೀರಿನ ಸಮಸ್ಯೆ ಇದೆ, ಮತ್ತೆ ಶೌಚಾಲಯ ಸಮಸ್ಯೆ ಇದೆ. ಇದುವರೆಗೂ ಕೂಡ ಇವೆಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ಕೂಡ ಇವತ್ತಿನ ಸ್ಪಂದನೆ ಕೂಡ ಇವತ್ತು ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ದಿಢೀರ್ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡೋದೇನೆಂದ್ರೆ, ಈ ಕೂಡಲೇ ಕಟ್ಟಡವನ್ನು ಚೇಂಜ್ ಮಾಡಬೇಕು ಮತ್ತು ಗುಣಮಟ್ಟದ ಆಹಾರವನ್ನು ನೀಡಬೇಕಂತೇಳಿ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಈ ಕೂಡಲೇ ಬಗೆಹರಿಸಬೇಕಂತೇಳಿ ನಾವು ಎಸ್ಎಫ್ಐ ಜಿಲ್ಲಾ ಸಮಿತಿ ಮೂಲಕ ಒತ್ತಾಯ ಮಾಡ್ತೇವೆ. ನಂತರ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿಯವರು, ಉಪಹಾರ ಸರಿಯಾಗಿ ನೀಡದ ಕಾರಣ ವಿದ್ಯಾರ್ಥಿನಿಯರು ಬೆಳಗ್ಗೆಯಿಂದಲೇ ಉಪವಾಸ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಎಂದರು. ಇವತ್ತೇನು ತಾಲೂಕ್ ಪಂಚಾಯತಿ ಎದುರುಗಡೆ ಇವತ್ತು ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಇವತ್ತು ದಿಢೀರ್ ಪ್ರತಿಭಟನೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಇವತ್ತು ಒಂದು ವಸತಿ ನಿಲಯದಲ್ಲಿ ಮೆನು ಚಾರ್ಟ್ ಪ್ರಕಾರ ಏನ್ ಆಹಾರ ಮಾಡಿದ್ರು ಆ ಆಹಾರ ಹೇಗಿದೆ ಅಂತಂದ್ರೆ 3 ದಿನದ ಹಿಂದುಗಡೆ ಇರ್ತಕ್ಕಂಥ ಅಳಸಿದ ಆಹಾರದ ರೀತಿಯಲ್ಲಿ ವಾಸನೆ ಬರ್ತಾ ಇದೆ. ನೀವು ನೋಡ್ಬೋದು, ಇಲ್ಲೇ ಕೂಡ ಆಹಾರವನ್ನು ತಗೊಂಡು ಬಂದು ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನಿದೆ ಅಂತಂದ್ರೆ, ಈ ಒಂದು ಹಾಸ್ಟೆಲ್ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ವಸತಿ ನಿಲಯದ ನಿಲಯ ಪಾಲಕರ ಗಮನಕ್ಕೂ ಕೂಡ ತಂದಿದೆ. ಹಾಗೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಬ್ಬ ತಾಲೂಕು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು ಕೂಡ ಇವತ್ತು ಒಬ್ಬ ತಾಲೂಕು ಅಧಿಕಾರಿಗಳಾಗಿ ಒಂದು ತಮ್ಮ ಕರ್ತವ್ಯವನ್ನು ಮರೆತು ಇವತ್ತು ಹಾಸ್ಟೆಲ್ಗೆ ವಿಸಿಟ್ ಕೊಟ್ಟು ಸಮಸ್ಯೆ ಏನಿದೆ ಅಂತ ಕೇಳಬೇಕಾಗಿತ್ತು. ಆ ಒಂದು ಕರ್ತವ್ಯವನ್ನು ನಿರ್ಲಕ್ಷ್ಯದಿಂದ ಮಾಡಿ ಇವತ್ತು ತಾವು ಇಲ್ಲಿ ಅಧಿಕಾರಿಗಳು ಇರೋದಾದ್ರೂ ಏನಕ್ಕೆ ತಮ್ಮ ಕರ್ತವ್ಯವನ್ನು ಪಾಲಿಸಲಿಲ್ಲ ಅಂತಂದ್ರೆ ನಮಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮಂತ ಅಧಿಕಾರಿಗಳು ನಮ್ಮ ಒಂದು BCM ಇಲಾಖೆಗೆ ಬೇಕಾಗಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇವತ್ತು ವಿದ್ಯಾರ್ಥಿಗಳು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಏನಂತಂದ್ರೆ, ಇವತ್ತು ಮುಖ್ಯವಾಗಿ ನೀವು ಗಮನಿಸಬಹುದು, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರತಿದಿನ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಸಮಸ್ಯೆ ಇದೆ, ಊಟದ ಸಮಸ್ಯೆ ಇದೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಲ್ಕೊಳ್ಳಿಕ್ಕೆ ಒಂದು ಬೆಡ್ಗಳ ಸಮಸ್ಯೆಯಿಂದ ಹಿಡಿದು ಅಲ್ಲಿರ್ತಕ್ಕಂಥ ಒಂದು ಗೋಣಿಯ ಕಾಲೋನಿಯ ಸಮಸ್ಯೆ ಕೂಡ ಇದೆ. ಅಲ್ಲಿರ್ತಕ್ಕಂಥ ಒಂದು ಪೋಖರಿಗಳು ಇವತ್ತು ಹಾಸ್ಟೆಲ್ ಮೇಲೆ ಹೋಗಿ ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಿದ್ರು ಕೂಡ ಇಲ್ಲಿ ತಾಲೂಕು ಅಧಿಕಾರಿಗಳು ಏಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಹಾಗಾದ್ರೆ ತಮ್ಮ ಕೆಲಸ ಏನು? ಇವತ್ತು ತಮ್ಮ ಕೆಲಸ ತಾವು ಮಾಡಕ್ ಆಗಲ್ಲ ಅಂತಂದ್ರೆ ತಮ್ಮ ಒಂದು ಕರ್ತವ್ಯಕ್ಕೆ ರಿಸೈನ್ ಮಾಡಿರ್ಲಿ, ಬೇರೆ ಅಧಿಕಾರಿಗಳಾದ್ರೂ ಬರಲಿ. ಇವಾಗ ಇಲ್ಲಿವರೆಗೂ ಕೂಡ ಸುಮಾರು 3 ಗಂಟೆ ಆಗಿದೆ, ವಿದ್ಯಾರ್ಥಿಗಳಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಸುಮಾರು ಇವತ್ತು 1 ಗಂಟೆ ಆಗಿದ್ರು ಕೂಡ ತಾಲೂಕು ಅಧಿಕಾರಿಗಳು ಪ್ರತಿಭಟನೆ ಸ್ಥಳಕ್ಕೆ ಬರ್ತಾ ಇಲ್ಲ. ಈ ಕೂಡಲೇ ಈ ಒಂದು ವಿಷಯ ಡಿಒ ಅವರ ಗಮನಕ್ಕೂ ಕೂಡ ತಂದಿದೆ. ಅಲ್ಲಿರ್ತಕ್ಕಂಥ ಆಗಿದ್ರೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನು? ಹೀಗೆ ಈ ಕೂಡಲೇ ಇಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಬರಬೇಕು, ಹಾಗೆ ತಾಲೂಕ್ ಪಂಚಾಯತಿ ಇರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ನೇತೃತ್ವದಲ್ಲಿ ರಸ್ತೆಯನ್ನ ತಡೆದು ಇವತ್ತು ಅಧಿಕಾರಿಗಳ ಕಚೇರಿ ಏನಿದೆ ಆ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ಆಗ್ರಹಿಸಿದ್ದೇವೆ. ಈದ್ ಮಿಲಾದ್ ಜಿಂದಾಬಾದ್. ಪ್ರತಿಭಟನೆಯಲ್ಲಿ ಹಲವಾರು ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನು ಕೂಡ ವ್ಯಕ್ತಪಡಿಸಿದರು. ನನ್ನ ಹೆಸರು ತನುಜಾ ಅಂತ. BCM ಹಾಸ್ಟೆಲ್ ಲಿಂಗರಾಜ್ ಕ್ಯಾಂಪ್ ಅಲ್ಲಿ ಇರೋದು ನಾವೆಲ್ಲ. ನಾನು ಇವಾಗ ಒಂದು 3-4 ತಿಂಗಳು ಅಷ್ಟಾಯ್ತು. ಈ ಮುಂಚೆ ಇರೋದ್ರಿಂದ ಅಲ್ಲಿ ಬಿಲ್ಡಿಂಗ್ ಸಮಸ್ಯೆ ಅಂತೂ 100 ಅಟೆಂಡೆನ್ಸ್ ಇದಾವೆ. ಬಟ್ ಆದ್ರೆ ಅಲ್ಲಿ 60 ಜನ 50 ಜನಕ್ಕೂ ಆಗಲ್ಲ ಪ್ಲೇಸ್, ಅಂತ ಪ್ಲೇಸ್ ಐತಿ. ಅಲ್ಲಿರೋ ಊಟ ಕೂಡ ಮಾಡಿದಾರೆ, ಅಷ್ಟು ಸ್ಮೆಲ್ ಬರುತ್ತೆ. ಆತರ ಊಟಗಳನ್ನ ಮಾಡ್ತಾರ, ತಿನ್ನಕ್ಕಾಗಲ್ಲ. ಇದನ್ನ ಈಗೇನ್ ಫಸ್ಟ್ ಟೈಮ್ ನಾವೇನ್ ಇಲ್ಲಿ ಬಂದು ಸಡನ್ ಆಗಿ ಹೋರಾಟ ಮಾಡ್ತಿಲ್ಲ. ಈಗ ಆಲ್ರೆಡಿನೇ ಲೆಟರ್ ಮೂಲಕ ಕೊಟ್ಟಿದೀವಿ, ನಾವು ವಾರ್ಡನ್ಗೂ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಇದು ಯಾವುದೇ ಒಂದು ಸಮಸ್ಯೆನೂ ಬಗೆಹರಿದಿಲ್ಲ. ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಿದೀವಿ. ಇವಾಗ ಏನ್ ಹಾಸ್ಟೆಲ್ಗೆ ಬಂದಂತ ನೋಡಿದ್ರೆ ರೈಟ್ ಟು ಈಕ್ವಾಲಿಟಿ ಮತ್ತೆ ಇದು ಸೇಫ್ಟಿ ಇಲ್ಲ. ಅಲ್ಲಿ ಎಲ್ಲ ಮ್ಯಾಲಿಂದ ಬರೋದು ಬಾಯ್ಸ್ ಗಳ ತುಂಬಾ ಸಮಸ್ಯೆ ಆಗ್ತೈತಿ. ಆಮೇಲೆ ಅಲ್ಲಿ ಇಸ್ಲಾಂಪುರ ಇಂದ ಇಲ್ಲಿ ಯಾವುದೇ ಕಾಲೇಜ್ ಕೂಡ ಹತ್ರ ಇಲ್ಲ. ಅಲ್ಲಿಂದ ಬರ್ಬೇಕಂದ್ರೆ ಬಸ್ ಕೂಡ ನಿಲ್ಸಲ್ಲ. ಪ್ರತಿದಿನ ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗಕ್ಕೂ ಕೂಡ ಸಮಸ್ಯೆ ಆಗ್ತೈತಿ.
ಸೊ ಈಗ ನಮ್ಗೆ ಏನಂದ್ರೆ ನೀವು ಈಗ ಈ ಕೂಡ್ಲೇನೆ ಆ ಬಿಲ್ಡಿಂಗ್ ಚೇಂಜ್ ಆಗ್ಬೇಕು, ಅಲ್ಲಿ ಇರೋಕೆ ಯಾರಿಗೂ ಇರಕ್ ಆಗಲ್ಲ, ಅಷ್ಟು ಓದಕ್ಕೂ ಕೂಡ ಅಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಸೊ ಚೇಂಜ್ ಮಾಡ್ಬೇಕು ಅಂತ ನಮ್ಮ ಒತ್ತಾಯ. ನಂತರ ಸ್ಥಳಕ್ಕೆ ಆಗಮಿಸಿದ ಗಂಗಾವತಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಹಾಗೂ ಬಿಸಿಎಂ ತಾಲೂಕಾ ಅಧಿಕಾರಿ ಶಿವಶಂಕರ್, ಎಸ್ಎಫ್ಐ ಸಂಘಟನಾಕಾರರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಹಾಸ್ಟೆಲ್ ಕಟ್ಟಡ ಬದಲಾವಣೆಗೆ 15 ದಿನಗಳ ಅವಧಿ ಕೋರಿ ಉಪಹಾರ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಲ್ಲದೆ ಹಾಸ್ಟೆಲ್ ವಾರ್ಡನ್ ನಾಗಲಕ್ಷ್ಮಿಗೆ ಈ ಕೃತ್ಯ ಮರುಕರಳಿಸದಂತೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಈಚನಾಳ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಡಗ್ಗಿ, ಕೃಷಿ ಕೂಲಿಕಾರ ಸಂಘದ ಕಾರ್ಯದರ್ಶಿ ಕೆ ಹುಸೇನಪ್ಪ, ಮೌನೇಶ್ ಲಿಂಗನಬಂಡಿ, ಅಕ್ಬರ್, ಮಾರುತಿ ವಿಠಲಾಪುರ್, ಚೈತ್ರ ಸಜ್ಜನ್, ವಿದ್ಯಾರ್ಥಿಗಳಾದ ಬಸಮ್ಮ, ಪ್ರವೀಣಿ, ಭಾರತಿ, ಶ್ರೀದೇವಿ ಸೇರಿದಂತೆ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.